ಎಲ್ಲ ವೀಕ್ಷಕರಿಗೆ, ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹಾಗೂ ಯಾರಿಗೆ 18 ವಯಸ್ಸು ತುಂಬಿದೆ ಹಾಗೂ ಯಾರು ಹೊಸದಾಗಿ ಮ್ಯಾರೇಜ್ ಆಗಿದ್ದಾರೆ, ಯಾರು ತಮ್ಮ ಹಳೆ ಪ್ಲೇಸನ್ನು ಬಿಟ್ಟು ಬೇರೆ ಪ್ಲೇಸ್ಗೆ ಶಿಫ್ಟ್ ಆಗಿದ್ದಾರೆ, ಯಾರು ತಮ್ಮ ಈ ಒಂದು ಮತಕ್ಷೇತ್ರನ ಬದಲಾವಣೆ ಮಾಡಿಕೊಂಡಿದ್ದಾರೆ, ಅವರೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಇವತ್ತಿನ ವಿಡಿಯೋದಲ್ಲಿ. ಸ್ನೇಹಿತರೆ, ಕೇವಲ 15 ದಿನಗಳಲ್ಲಿ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಸಿಗುತ್ತದೆ. ಭರ್ಜರಿ ಗುಡ್ ನ್ಯೂಸ್. ಲೈವ್ ಪ್ರೂಫ್ ನಾನು ನಿಮಗೆ ತೋರಿಸಿಕೊಡುತ್ತೇನೆ. ನೋಡಿ, ನಾವು ಅಪ್ಲೈ ಮಾಡಿ ಕೇವಲ 13ರಿಂದ 14 ದಿವಸ ಆಯಿತು. ನಮ್ಮ ವೋಟರ್ ಐ ಡಿ ಕಾರ್ಡ್ ಇವಾಗ ಸಿಕ್ಕಿದೆ, ರೆಡಿಯಾಗಿದೆ. ಬನ್ನಿ ಹಾಗಾದರೆ ಲೈವ್ ಪ್ರೂಫ್ ನಿಮಗೆ ತೋರಿಸಿಕೊಡುತ್ತೇನೆ. ಸ್ನೇಹಿತರೆ, ಏನಿಲ್ಲ, ಈ ಒಂದು ವೋಟರ್ ಪೋರ್ಟಲನ್ನು ಓಪನ್ ಮಾಡಿಕೊಳ್ಳಬೇಕು. ಇದು ಯಾವ ರೀತಿ ಓಪನ್ ಮಾಡಬೇಕು, ಇದರ ಲಿಂಕ್ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ಒಂದು ವಿಡಿಯೋ ಸಿಗತ್ತೆ. ಆ ಒಂದು ವಿಡಿಯೋ ನೋಡಿದ್ರೆ ಸಾಕು. ಕೇವಲ 10ರಿಂದ 15 ದಿನದ ಒಳಗಾಗಿ ನಿಮಗೆ ವೋಟರ್ ಐ ಡಿ ಕಾರ್ಡ್ ಸಿಗತ್ತೆ. ಇಲ್ಲಿ ಡೌನ್ಲೋಡ್ ಕೂಡ ಮಾಡಿದ್ದೇನೆ ನಾನು ಒಂದು ಹೊಸ ವೋಟರ್ ಐ ಡಿ ಕಾರ್ಡ್. ನಾನು ಕೂಡ ಅಪ್ಲೈ ಮಾಡಿ ನೋಡಿದ್ದೇನೆ. ಸೊ ಸ್ನೇಹಿತರೆ, ಬಹಳ ಖುಷಿ ಆಗುತ್ತೆ. ಯಾಕಂದರೆ ಇಷ್ಟೊಂದು ಫಾಸ್ಟ್ ಆಗ್ತಾ ಇದೆ. ಡಿಜಿಟಲ್ ರೂಪದಲ್ಲಿ ನಮ್ಮ ವೋಟರ್ ಐ ಡಿ ಕಾರ್ಡ್ ನಮಗೆ ಸಿಗ್ತಾ ಇದೆ. ಯಾವ ತೊಂದರೆ ಕೂಡ ಇಲ್ಲ. ಮುಂದೆ ನಿಮ್ಮ ಪೋಸ್ಟ್ ಆಫೀಸ್ ಮುಖಾಂತರ ನಿಮ್ಮ ಮನೆ ವಿಳಾಸಕ್ಕೂ ಬರುತ್ತೆ. ಯಾಕಂದರೆ ಇವಾಗ ನೆಕ್ಸ್ಟ್ ಏಪ್ರಿಲ್ ಮೇ ತಿಂಗಳಲ್ಲಿ ಲೋಕಸಭೆ ಚುನಾವಣೆಗಳಿದ್ದಾವೆ. ಸೊ ಆ ಸಂದರ್ಭದಲ್ಲಿ ನಿಮಗೆ ಮತದಾನ ಮಾಡೋಕ್ಕೆ ಈ ಒಂದು ವೋಟರ್ ಐ ಡಿ ಕಾರ್ಡ್ ಅವಶ್ಯವಾಗಿ ಬೇಕಾಗುತ್ತೆ. ಅದಕ್ಕೋಸ್ಕರ ಕೇವಲ ನಿಮ್ಮ ಹತ್ರ ಒಂದು ಸ್ಕ್ಯಾನ್ ಮಾಡಿರೋ ಫೋಟೋ ಆಗಲಿ ಅಥವಾ ಮೊಬೈಲ್ ಫೋನಲ್ಲೂ ಕೂಡ ಫೋಟೋ ತಗೋಬಹುದು. ನೆಕ್ಸ್ಟ್ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಇದ್ರೆ ಸಾಕು, ಅಥವಾ ಆಧಾರ್ ಕಾರ್ಡ್ ಸ್ಕ್ಯಾನ್ ಕಾಪಿ ಇದ್ರೆ ಸಾಕು. ಹಾಗೂ ನಿಮ್ಮ ಗಂಡನ, ನಿಮ್ಮ ಅಥವಾ ನಿಮ್ಮ ತಂದೆಯ ಅಥವಾ ನಿಮ್ಮ ತಾಯಿಯ, ನಿಮ್ಮ ಯಾರಾದರೂ ರಿಲೇಷನ್ ಇದ್ರೆ ಸಾಕು. ಅವರ ಒಂದು ವೋಟರ್ ಐ ಡಿ ನಂಬರ್ ಇದ್ರೆ ಆ ನಂಬರನ್ನು ಹಾಕಿದ್ರೆ ಸಾಕು. ಸೇಮ್ ಅದೇ ವಿಳಾಸದಲ್ಲಿ ಅವರ ಹೆಸರು ಕೆಳಗಡೆನೆ ನಿಮ್ಮ ಹೆಸರು ಕೂಡ ಬರುತ್ತೆ. ನಿಮ್ಮ ವೋಟರ್ ಐ ಡಿ ನಂಬರ್ ಕೂಡ ಸಿಗತ್ತೆ. ಡಿಜಿಟಲ್ ರೂಪದಲ್ಲಿರುತ್ತೆ. ನಿಮ್ಮ ಮೇಲ್ ಐ ಡಿ ಕೂಡ ಹಾಕ್ಬೋದು, ನಿಮ್ಮ ಮೊಬೈಲ್ ನಂಬರ್ ಕೂಡ ಹಾಕ್ಬೋದು. ನಿಮಗೆ ಅತಿ ಬೇಗನೆ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಸಿಗತ್ತೆ. ಎಲ್ಲೂ ಹೋಗುವಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕುಳಿತುಕೊಂಡು ಈ ಒಂದು ಕೆಲಸನ ಮಾಡಬಹುದು. ಯಾವುದೋ ಅಪ್ಲಿಕೇಶನ್ ತುಂಬುವ ಅವಶ್ಯಕತೆ ಇಲ್ಲ. ಮ್ಯಾನುವಲ್ ಆಗಿ ಒಂದು ಇಲ್ಲೇ ಡಿಜಿಟಲ್ ರೂಪದಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಕೇಳುತ್ತೆ. ಅರ್ಜಿ ಹಾಕುವಾಗ ಆ ಅರ್ಜಿನ ತುಂಬಿ ನೀವು ಸಬ್ಮಿಟ್ ಕೊಟ್ಟರೆ ಸಾಕು. ಇಮಿಡಿಯೇಟ್ ಆಗಿ ನಿಮ್ಮ ಎಲ್ಲ ಮಾಹಿತಿ ಸರಿಯಾಗಿದ್ದರೆ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಬರುತ್ತೆ. ಇಲ್ಲಿ ಯಾವುದೇ ರೀತಿ ನೀವು ಮಧ್ಯವರ್ತಿಗಳಿಗೆ ಹಣ ಕೊಡುವುದಾಗಲಿ, ಅದು ಆಗಲಿ ಇದು ಆಗಲಿ ರಿಕ್ವೆಸ್ಟ್ ಮಾಡುವುದಾಗಲಿ ಅವಶ್ಯಕತೆ ಇರೋದಿಲ್ಲ. ಬಹಳ ವಿಶೇಷವಾಗಿರುವಂಥ ಮಾಹಿತಿ ಇದೆ. ಬೇಕಾದರೆ ನೀವು ಅಪ್ಲೈ ಮಾಡಿ. ಎಷ್ಟು ದಿನ ಆಯಿತು ನನಗೆ ಹೇಳಿ, ನಾನು ನಿಮಗೆ ಮುಂದೆ ತಿಳಿಸಿಕೊಡುತ್ತೇನೆ.